ಸಾಧಾರಣ ಕಾಲದ 32ನೆಯ ಗುರುವಾರ. ಮೊದಲನೆಯ ವಾಚನ ಸುಜ್ಞಾನ ಗ್ರಂಥದಿಂದ ವಾಚನ. ಸುಜ್ಞಾನದಲ್ಲಿ ಚುರುಕಾಗಿ ಹರಿಯುವ ಹಾಗೂ ಪವಿತ್ರವಾದ ಚೈತನ್ಯವಿರುವುದು. ಅದು ಅದ್ವಿತೀಯ, ನಾನವಿಧ, ಅತಿ ಸೂಕ್ಷ್ಮ ಹಾಗೂ ಚಲಿಸುವಂಥದ್ದು. ಅದು ಸ್ವಷ್ಟೋಕ್ತಿ ಉಳ್ಳದು, ನಿಷ್ಕಳಂಕವಾದುದು, ಸುರಕ್ಷಿತವಾದುದು, ನಿಚ್ಚಳವಾದುದು, ಸತ್ಪರವಾದುದು, ಹದವಾದುದು, ನಿರಂತಕವಾದುದು, ಕರುಣಾಮಯಿ, ಮಾನವ ಪ್ರಿಯವಾದುದು, ಸುಸ್ಥಿರ, ನಿಶ್ಚಿತ, ನಿಶ್ಚಿಂತೆ ಉಳ್ಳದು, ಸರ್ವಶಕ್ತಿ ಉಳ್ಳದು, ಚುರುಕು, ನಿರ್ಮಲ, ಸೂಕ್ಷ್ಮ, ಎಲ್ಲ ಜೀವಾತ್ಮಗಳಲ್ಲಿ ಸೇರಿಕೊಳ್ಳುವಂಥದ್ದು. ಸುಜ್ಞಾನ ಎಲ್ಲ ಚಲನೆಗಿಂತಲೂ ಚುರುಕು, ಇಡೀ ವಿಶ್ವದಲ್ಲಿ ವ್ಯಾಪಿಸಿಕೊಳ್ಳುವಷ್ಟು ಸ್ವಚ್ಛವಾದುದು. ಆಕೆ ದೇವರ ಶಕ್ತಿಯ ಉಸಿರು, ಸರ್ವಶಕ್ತನ ನಿರ್ಮಲ ಪ್ರವಾಹ. ಎಂದೇ ಆಕೆಯಲ್ಲಿ ಅಶುದ್ಧವಾದುದು ಯಾವುದು ಪ್ರವೇಶಿಸುವಂತಿಲ್ಲ. ಸುಜ್ಞಾನವು ಅನಾದಿ ಪರಂಜ್ಯೋತಿಯ ಪ್ರಕಾಶ, ದೈವ ಪ್ರವೃತ್ತಿಯ ನಿಷ್ಕಳಂಕ ದರ್ಪಣ, ದೇವರ ಶ್ರೇಷ್ಠತೆಯ ಪ್ರತಿರೂಪ. ಒಂಟಿಯಾಗಿದ್ದುಕೊಂಡು ಎಲ್ಲವನ್ನು ಆಕೆ ಮಾಡಬಲ್ಲಳು. ತನ್ನತನವನ್ನು ಕಳೆದುಕೊಳ್ಳದೆ ಎಲ್ಲವನ್ನು ಹೊಸದಾಗಿಸುವಳು. ಪ್ರತಿಯೊಂದು ಪೀಳಿಗೆಯಲ್ಲೂ ಸಂಚರಿಸಿ ಸಂತಾತ್ಮಗಳನ್ನು ಹೊಕ್ಕು ಮಾನವರನ್ನು ದೇವರ ಗೆಳೆಯರನ್ನಾಗಿ, ಪ್ರವಾದಿಗಳನ್ನಾಗಿ ಮಾಡುವಳು. ಸುಜ್ಞಾನಿಯೊಂದಿರುವಾತನನ್ನೇ ಹೊರತು ಇನ್ಯಾರನ್ನು ಪ್ರೀತಿಸುವುದಿಲ್ಲ ದೇವರು. ಸುಜ್ಞಾನ ಸೂರ್ಯನಿಗಿಂತ ಸುಂದರಳು, ಯಾವ ತಾರಮಂಡಲಕ್ಕೂ ಮಿಗಿಲಾದವಳು. ಬೆಳಕಿಗೆ ಹೋಲಿಸಿದರೆ ಅದನ್ನು ಮೀರುವಳು. ಹಗಲು ಹೋಗಿ ಇರುಳಾಗುವುದು, ಸುಜ್ಞಾನಿಯ ಮುಂದೆ ಕೆಡುಕು ನಿಲ್ಲದು. ಸುಜ್ಞಾನವೆಂಬಾಕೆ ಸಂಪೂರ್ಣ ಶಕ್ತಿಯಿಂದ ಸರಿಯುವಳು. ಜಗದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಅನುಕೂಲಕರವಾಗಿಯೇ ನಡೆಸುವಳು ಎಲ್ಲವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ. ಇರುವುದು ತಲತಲಾಂತರಕ್ಕೂ ನಿನ್ನ ಸತ್ಯತೆ, ನೀ ಸ್ಥಾಪಿಸಿದ ಭೂಮಂಡಲಕ್ಕಿದೆ ಸ್ಥಿರತೆ. ಶ್ಲೋಕ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ. ನಿನ್ನ ವಿಧಿಗನುಸಾರ ಅವು ಇಂದಿಗೂ ಉಳಿದಿವೆ, ಏಕೆನ್ನೆ ಸರ್ವವು ಮಾಡುತ್ತಿವೆ ನಿನಗೆ ಸೇವೆ. ತರುವುದು ನಿನ್ನ ವಾಕ್ಯೋಪದೇಶ, ಸರಳ ಜನರಿಗೆ ಜ್ಞಾನ ಪ್ರಕಾಶ. ಶ್ಲೋಕ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ. ತೋರು ನಿನ್ನ ಮುಖದರ್ಶನ ಈ ದಾಸನಿಗೆ, ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಹೆನಗೆ. ಉಳಿಸೆನ್ನ ಪ್ರಾಣವನ್ನು ಭಜಿಪೆ ನಿನ್ನನ್ನು, ನೀಡಲಿ ಹೆನಗೆ ನಿನ್ನ ವಿಧಿಗಳನ್ನು ನೆರವನ್ನು. ಶ್ಲೋಕ. ಹೇ ಪ್ರಭು, ನಿನ್ನ ವಾಕ್ಯ ಶಾಶ್ವತ, ಸ್ವರ್ಗದಲ್ಲಿ ಅದು ಚಿರಶಾಶ್ವತ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಬೋಧಿಸೆನಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ದೇವರ ಸಾಮ್ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಕೇಳಿದಾಗ ಯೇಸು ಪ್ರತ್ಯುತ್ತರವಾಗಿ, ದೇವರ ಸಾಮ್ರಾಜ್ಯವು ಕಣ್ಣುಗಳಿಗೆ ಕಾಣಿಸುವಂತೆ ಬರುವುದಿಲ್ಲ. ಹೀಗೋ ಅದು ಇಲ್ಲಿದೆ ಅಥವಾ ಅಲ್ಲಿದೆ ಎಂದು ಹೇಳುವಂತಿಲ್ಲ. ಏಕೆಂದರೆ ದೇವರ ಸಾಮ್ರಾಜ್ಯವು ನಿಮ್ಮೊಳಗೆ ಇದೆ ಎಂದರು. ಅನಂತರ ಶಿಷ್ಯರನ್ನು ಉದ್ದೇಶಿಸಿ, ಕಾಲವೊಂದು ಬರುವುದು, ಆಗ ನರಪುತ್ರನೊಂದಿಗೆ ಒಂದು ದಿನವನ್ನಾದರೂ ಕಳೆಯಲು ಹಂಬಲಿಸುವಿರಿ, ಆದರೆ ನಿಮಗದು ಲಭಿಸದು. ಹೀಗೋ ಇಲ್ಲಿದ್ದಾನೆ, ಹಾಗೋ ಅಲ್ಲಿದ್ದಾನೆ ಎಂದು ಜನರು ಸುದ್ದಿ ಎಬ್ಬಿಸುವರು. ಅದನ್ನು ನೀವು ನೋಡಲು ಹೋಗಬೇಡಿ, ಅಂಥವರನ್ನು ಹಿಂಬಾಲಿಸಲು ಬೇಡಿ. ಆಕಾಶದ ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿನವರೆಗೆ ಮಿನುಗಿ ಹೊಳೆಯುವ ಮಿಂಚಿನಂತೆ ನರಪುತ್ರನು ತಾನು ಬರುವ ಕಾಲದಲ್ಲಿ ಕಾಣಿಸಿಕೊಳ್ಳುವನು. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಯೇಸುವಿನಲ್ಲಿ ಭರವಸೆ ಇಡಲು ಚೀಯೋನ್ ಪರ್ವತದಾಗೆ ನೀನಿರುವಿ. ಯೇಸುವಿನಲ್ಲಿ ಭರವಸೆ ಇಡಲು ಕದಲದೆ ಸ್ಥಿರವಾಗಿರುವಿ. ಯೇಸುವು ಯಾವಾಗಲೂ ನಿನ್ನ ಸುತ್ತಲೂ ಆಧಾರವಾಗಿ ನಿಲ್ಲುವನು. ಯೇಸುವು ಯಾವಾಗಲೂ ನಿನ್ನ ಸುತ್ತಲೂ ಆಧಾರವಾಗಿ ನಿಲ್ಲುವನು. ಯೇಸುವಿನಲ್ಲಿ ಭರವಸೆ ಇಡಲು ಚೀಯೋನ್ ಪರ್ವತದಾಗೆ ನೀನಿರುವಿ. ಕಳವಳ ದುಃಖಕ್ಕೆ ಒಳಗಾಗಿ ಸೋಲಿಗೆ ನೀ ಶರಣಾಗದಿರು. ಕಳವಳ ದುಃಖಕ್ಕೆ ಒಳಗಾಗಿ ಸೋಲಿಗೆ ನೀ ಶರಣಾಗದಿರು. ಯೇಸು ನಿನ್ನ ಪ್ರಾರ್ಥನೆಯ ಆಲಿಸಿ ಉತ್ತರ ನೀಡುವನು. ಯೇಸುವು ನಿನ್ನ ಪ್ರಾರ್ಥನೆಯ ಆಲಿಸಿ ಉತ್ತರ ನೀಡುವನು. ಯೇಸುವಿನಲ್ಲಿ ಭರವಸೆ ಇಡಲು ಚೀಯೋನ್ ಪರ್ವತದಾಗೆ ನೀನಿರುವಿ. ನಿನ್ನಯ ಮನಸ್ಸು ಅಚಲವಾಗಿ ಯೇಸುವಿನಲ್ಲಿ ಬೇರೂರಲಿ. ನಿನ್ನಯ ಮನಸ್ಸು ಅಚಲವಾಗಿ ಯೇಸುವಿನಲ್ಲಿ ಬೇರೂರಲಿ. ನಿನ್ನಯ ಕಾಲು ಪಾಶಕ್ಕೆ ಸಿಕ್ಕದ ಹಾಗೆ ನಡೆಸುವನು. ನಿನ್ನಯ ಕಾಲು ಪಾಶಕ್ಕೆ ಸಿಕ್ಕದ ಹಾಗೆ ನಡೆಸುವನು. ಯೇಸುವಿನಲ್ಲಿ ಭರವಸೆ ಇಡಲು ಚೀಯೋನ್ ಪರ್ವತದಾಗೆ ನೀನಿರುವಿ. ಯೇಸುವು ನಿನ್ನ ಭರವಸೆಯ ವಾಗ್ದಾನದಿ ಶೃಂಗರಿಸುವನು. ಯೇಸುವು ನಿನ್ನ ಭರವಸೆಯ ವಾಗ್ದಾನದಿ ಶೃಂಗರಿಸುವನು. ನೀರಾವರಿಯಲ್ಲಿ ಬೆಳೆದಿರುವ ಫಲದ ಮರಕ್ಕೆ ಸಮಾನರು. ನೀರಾವರಿಯಲ್ಲಿ ಬೆಳೆದಿರುವ ಫಲದ ಮರಕ್ಕೆ ಸಮಾನರು. ಯೇಸುವಿನಲ್ಲಿ ಭರವಸೆ ಇಡಲು ಚೀಯೋನ್ ಪರ್ವತದಾಗೆ ನೀನಿರುವಿ. ಯೇಸುವಿನಲ್ಲಿ ಭರವಸೆ ಇಡಲು ಕದಲದೆ ಸ್ಥಿರವಾಗಿರುವಿ. ಯೇಸುವು ಯಾವಾಗಲೂ ನಿನ್ನ ಸುತ್ತಲೂ ಆಧಾರವಾಗಿ ನಿಲ್ಲುವನು. ಯೇಸುವು ಯಾವಾಗಲೂ ನಿನ್ನ ಸುತ್ತಲೂ